ನಿಮ್ಮ ಮಗಂದು ಹಿಂದಕ್ಕೆ ಹೋಗಿ ನೀನು. ಈ ಪಾತ್ರೆನ ಉಂಟಿಸ್ಬಿಡ್ತೀನಿ. ಅದು ಅಂಟ್ಕೊಂತು. ಎಲ್ಲೆಲ್ಲ ಏನಾರು ಅಟ್ಕೊತೈತೆ ಗುರು. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋದು. ಸೀದೋಯ್ತೈತಾ? ತಳ ಒತ್ತಿದೆ ನೋಡಿ. ಹೂನವ ನೋಡಿ ಹೆಂಗ್ ಬರ್ತಾ ಇದೆ ಬೆಂಕಿ. ಅದು ಇದಾದ್ರೆ ಎಲ್ಲ ಕಡೆ ಹೋಗುತ್ತೆ, ಅದಾದ್ರೆ ಒಂದೇ ಕಡೆ ಇರುತ್ತಲ್ಲ ತಳ ಒತ್ತಿ. ಇವಾಗ ಪಾತ್ರೆ ತೆಗೆದ್ಬಿಟ್ಟು ಅದ್ರ ಮೇಲೆ ಇಡ್ತೀಯಾ? ಹೊಳಿಕ್ ಹೋಗ್ದರೆ ಇದ್ರೆ ಸಾಕು. ಏನೇನೋ ಮಾಡ್ತಾ ಇದೀವಿ. ನೋಡಿ ಹೆಂಗ್ ಬಂದಿದೆ ಬಡ್ಡಿ ಮಗಂದು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು. ಅವರ ಇಂಟ್ರೋ ಕೊಡೋರೆ ಕೊಡ್ಲಿಲ್ಲ, ಇವಾಗ ಹೇಳ್ತಿದ್ಯಾ? ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾವು ನಮ್ಮ ತೋಟದ ಮನೇಲಿದ್ದೀವಿ. ಇವತ್ತು ಚಿಕನ್ ತಂದಿದ್ದೀನಿ. ಲಾಸ್ಟ್ ಟೈಮ್ ಫಿಶ್ ಮಾಡಿದ್ದೆ. ಹೋದ್ರೆ ಕಾಣಿಸಲ್ಲ ಯಜಮಾನ್ರೆ, ಹೋಗ್ಬಿಡುತ್ತೆ ಫುಲ್ಲೊಳಗೆ. ಒಂದ್ ಪೀಸ್ ವೇಸ್ಟ್ ಆಗ್ಬಿಡುತ್ತೆ. ಏನ್ ಮಾಡ್ತಿದೀವಿ? ವೈಟ್ ಪಲಾವ್, ಚಿಕನ್ ವೈಟ್ ಪಲಾವ್. ಓಕೆನಾ? ಏನಾಯ್ತು ಬಿಡ್ಸ್ಬಿಟ್ರಾ? ಒಂದ್ ಚರ್ಬಿ ಪೀಸ್ ಅದ್ರೊಳಗೆ ಹುಲ್ಲಿದೆ, ತೆಗೀರಿ. ಎಲ್ಲಿ? ಅದ್ರೊಳಗೆ ಚರ್ಬಿ ಹಾಕಿದ್ರಲ್ಲ. ಪಟ 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 ಅಂತ ಬರ್ತಿರೋ ಫ್ರೆಶ್ ನೀರಲ್ಲಿ ತೊಳ್ಕೊಂಡ್ಬಿಡೋಣ. ಏನೋ ಗೊತ್ತಿರಾಗೆ ಈ ತರ ಬರ್ತಿರೋ ನೀರಲ್ಲಿ ಈ ತರ ನೇಚರ್ ಅಲ್ಲಿ ಕುತ್ಕೊಂಡು ಚಿಕನ್ ನ, ಮಟನ್ ನ, ಎಸ್ಪೆಷಲಿ ನಾನ್ ವೆಜ್ ನ ಏನ್ ಫೀಲ್ ಇಲ್ಲ ಬಿಡ್ರಿ. ಎಸ್ಪೆಷಲಿ ನಾನ್ ವೆಜ್ ನ ಈ ತರ ವಾಶ್ ಮಾಡಕ್ಕೆ ಮಜಾನೇ ಬೇರೆ. ಏನೋ ಒಂಥರ ಖುಷಿ ನನಗೆ. ಸೊ ಕ್ಲೀನ್ ಆಗಿ 3-4 ಸರಿ ತೊಳೆದಿದ್ದೀನಿ. ಇವತ್ತು ಜಾಸ್ತಿ ಮಾಡ್ತಾ ಇಲ್ಲ ಗೈಸ್, ಓಕೆನಾ? ಲಿಮಿಟೆಡ್ ಆಗಿ ಮಾಡ್ತಿದೀವಿ. ನೋಡ್ರಿ ಇಷ್ಟೇ ಚಿಕನ್. ಯಾಕೆಂದ್ರೆ ಇಲ್ಲಿವರೆಗೂ ಯಾವತ್ತು ವೈಟ್ ಪಲಾವ್ ನಾವು ಟ್ರೈ ಮಾಡಿಲ್ಲ. ಅದ್ರಲ್ಲೂ ಇಷ್ಟನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದು ಬೆಂಗಳೂರಲ್ಲಿ, ಗೊತ್ತು ನಿಮ್ಗೆ. ಸೊ ಇವತ್ತು ಒಲೆಯಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಸೊ ಇರ್ಲಿ, ಒಂದ್ಸರಿ ಟೆಸ್ಟ್ ಮಾಡೋಣ ನಮ್ಮ ಸ್ಕಿಲ್ಸ್ ಯಾವ ತರ ಇದೆ ಅಂತ. ಅದಕ್ಕೆ ಸ್ವಲ್ಪ ದಿನದಲ್ಲಿ ಟೆಸ್ಟ್ ಮಾಡೋಣ ಅಂತ ಇಷ್ಟೇ ಚಿಕನ್ ತೊಗೊಂಡಿದೀವಿ. ಸೊ ಪಟ್ ಅಂತ ಹೇಳ್ಬಿಟ್ಟು ಒಲೆ ಹತ್ರಕ್ಕೆ ಶಿಫ್ಟ್ ಆಗ್ತೀವಿ. ಬನ್ನಿ, ಮರಿದಂಗೆಲ್ಲ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೊಸಬ್ರು ಯಾರೇ ನೋಡ್ತಿರೋ ನಮ್ಮ ಚಾನಲ್ನ. ಈ ಪಾತ್ರೆನಲ್ಲೇ ಕುಕಿಂಗ್ ಮಾಡೋಣ ಅಂತ ಅನ್ಕೋತಾ ಇರೋದು ಬಿರಿಯಾನಿ ಅಲ್ಲ ಸಾರಿ, ವೈಟ್ ಪಲಾವ್ನ. ಬಟ್ ಈ ಪಾತ್ರೆ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಈ ಪಳಪಳ ಅಂತ ಹೊಳಿತಿರೋ ಪಾತ್ರೆನ ನಾನೇನಾದರೂ ಅಲ್ಲಿ ಹೋಗ್ಬಿಟ್ಟು ಸೌದೆಯಲ್ಲಿ ಉರಿಸಿದ್ರೆ ಫುಲ್ಲು ಕಪ್ಪಗಾಗ್ಬಿಡುತ್ತೆ. ಅವಾಗ ನಮ್ಮ ಮಮ್ಮಿ ಬಿಡ್ತಾರ ನನ್ನ ಸುಮ್ಮನೆ. ಸೊ ಚಾನ್ಸೇ ಇಲ್ಲ. ಅದಕ್ಕೆ ಒಂದು ಜುಗಾಡಲ್ಲ, ಎಲ್ಲರೂ ಮಾಡೋದೆ, ನಾನು ಮಾಡ್ತಿರೋದು. ಅದೇನೆಂದರೆ ಇಲ್ಲಿ ನೀರು ಬಿಟ್ಟಿದ್ದೀನಿ. ಸೊ ಹಾಗಾಗಿ ಮಣ್ಣು ಸ್ವಲ್ಪ ಸ್ಮೂತಾಗಿರುತ್ತೆ. ಸೊ ಈ ಮಣ್ಣನ್ನು ತಗೊಂಡು ಹಿಂಗೆ ಹುರಿಯೋದು. ಗೊತ್ತಿತ್ತಾ ನಿಂಗೆ? ನಾನು ಹೆಂಡತಿ ಕೈಲೇ ಮಾಡಿಸಿದ್ರೆ ಚೆನ್ನಾಗಿರೋದು. ಇಷ್ಟು ದಿನ ಮಣ್ಣು ಮಾಡ್ಕೊಂಡಿಲ್ಲ ಕೈನ. ನಾನು ಕ್ಲೀನಾಗಿದ್ರೊಳಗೆ ಕೈ ಆಮೇಲೆ ಮತ್ತೆ ತೊಳಿಬೇಕು, ಮತ್ತೆ ನೀವೇ ಬೆಳಿಬೇಕಾಗತ್ತೆ. ನನ್ನ ಹೆಂಡತಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ? ಅವಳ ಕೈಲಿ ಮಾಡಿಸ್ತಾ ಇಲ್ಲ ಅಂತ. ಇಲ್ಲ ಬೇಜಾರೇನಿಲ್ವಾ? ಇಲ್ಲ, ಸದ್ಯ ನನ್ನ ಕೈಲಿ ಮಾಡಿಸ್ತಾ ಇಲ್ಲ ಆ ಥರ. ಹಂಗಂತೇನಿಲ್ಲ. ನೀವ್ ಹೇಳಿ, ನಾನು ಇವಾಗ ನೀನೇ ಮಾಡು ಅಂತ ಅಂದಿರ ನಾನು ಮಾಡ್ತಿರ್ಲಿಲ್ವಾ? ಇಲ್ಲ ಮಾಡ್ತಿದ್ದೆ. ಒಂದ್ ಸ್ವಲ್ಪ ಕೈಯಲ್ಲಿ ಹಂಗೆ ತಗೊಂಬನ್ನಿ ಮಣ್ಣನ್ನ. ತಂದ್ಬಿಟ್ಟು ಅವು ಒಲೆ ಮೇಲೆ ಇಟ್ಟಾಗ ಅದು ದೊಂಕಂಪಕ್ಕಾಗಿದ್ರೆ ಅಲ್ಲಿಗೆ ಮಣ್ಣು ಇಟ್ಟರೆ ಅದು ಗಟ್ಟಿ ಆಗುತ್ತೆ, ಪಾತ್ರೆ ನೀಟಾಗಿ ಕೂರುತ್ತೆ. ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೋ ಹಂಗೆ ಗೈಸ್. ಯಾವ್ದ್ಯಾವುದೋ ವಿಷಯದಲ್ಲಿ ಮೀರಕ್ಕೆ ಹೋಗಲ್ಲ ಮಾತನ್ನ. ಅಡುಗೆ ವಿಷಯದಲ್ಲಿ ಮೀರ್ತೀನ? ಇಲ್ಲ, ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಪಳ ಅಂತಿದ್ದನ್ನ ಕೆಸರು ಮಾಡಿದ್ದೀನಿ. ನೋಡಿ ಬೇಕಾರೆ ಒಳಗಡೆ ಒಂಚೂರು ಏನೂ ಆಗಿಲ್ಲ, ಓಕೆನಾ? ಇಲ್ಲೊಂಚೂರು ಲೈಟಾಗಿ ಬಿಟ್ಬಿಟ್ಟಿದ್ದೀನಿ ಲೆಫ್ಟಲ್ಲಿ, ಅದು ಒರೆಸ್ಕೊತೀನಿ. ಸೂರ್ಯಾಸ್ತ ಆಗ್ತಾ ಇದೆ ಆ ಸೈಡ್ಗೆ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮುಖಕ್ಕೆ ಹೊಡಿತಾ ಇದ್ದಾನೆ ಸೂರ್ಯ. ಆದ್ರೆ ನಾನ್ ಮಾತ್ರ ಕರೆಕ್ಟಾಗಿ ಮರದ ನೆರಳು ಬರುತ್ತೆ ಅಲ್ಲಿ ಕುತ್ಕೊಂಡಿದ್ದೀನಿ ಗೈಸ್. ಮರ ಹಿಂಗಿರುತ್ತಲ್ಲ, ಸೊ ಅದ್ರ ನೆರಳು ಕರೆಕ್ಟಾಗಿ ಮುಖಕ್ಕೆ ಹೊಡಿಬೇಕು, ಹಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನಿವೆ, ಇವಾಗ ನಾವು ಏನೇನು ಪದಾರ್ಥ ಇದ್ದಾವೆ, ಈರುಳ್ಳಿ, ಮೆಣಸಿನ್ಕಾಯಿ, ಅದಾದಮೇಲೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಅದನ್ನು ಕುಯ್ಕೊಳ್ಳೋಣ ಅಂತ ನನ್ನ ಹೆಂಡತಿ ಕುಯ್ಕೋತಾ ಇದ್ದಾಳೆ. ಇದೆಲ್ಲ ಕುಯ್ಕೊಂಡು ಆದಮೇಲೆ ಬೆಂಕಿ ಹಾಕೋಣ ಇದಕ್ಕೆ, ಒಲೆಗೆ. ಸೊ ಮುಂಚೆನೇ ಹಾಕಿದ್ರೆ ಸುಮ್ಮನೆ ಉರಿತಾ ಇರುತ್ತೆ ಪಾತ್ರೆ, ಯಾಕೆ ಸುಮ್ಮನೆ, ಇದು ಲೇಟ್ ಆಗುತ್ತೆ. ಅವಾಗಲೇ ಹೇಳಿದೆ ನಾನು, ನಮ್ಮ ಮನೇಲಿ ಲಿಮಿಟೆಡ್ ಐಟಮ್ಸ್ಗಳಿದ್ದಾವೆ ಅಂತ. ಸೊ ಅದೇ ಥರ ನೆನ್ನೆಗೇ ಬಡ್ಡಿ ಮಗಂದು ಮ್ಯಾಚ್ ಬಾಕ್ಸು ಖಾಲಿ ಆಗ್ಬಿಟ್ಟಿದೆ, ಓಕೆನಾ? ಹೋಗಬೇಕು ತರಬೇಕು ಅಂತ ಅನ್ಕೊಂಡು ಕೆಲಸ ಮಾಡಿಕೊಂಡೇ ಬ್ಯುಸಿ ಆಗ್ಬಿಟ್ಟೆ. ಆಮೇಲೆ ಬೆಳಗ್ಗೆ ಒಂದು ರೌಂಡ್ ಹೋಗಿದ್ದೆ, ಬಟ್ ಅವನು ತರೋದು ನಾನೇ ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ಇವಾಗ ಹೋಗಿ ಸ್ಟವಲ್ಲಿ ಹಚ್ಕೊಂಡು ಬರಬೇಕಾಯ್ತು ಈ ಸೌದೆನ. ಬಿಹೈಂಡ್ ದ ಸೀನ್ಸ್ ಹಿಂಗೆಲ್ಲ ನಡೆಯುತ್ತೆ, ಏನು ಮಾಡೋಕ್ಕಲ್ಲ. ಅದಿರೋದನ್ನ ಹೇಳ್ತಾ ಇದ್ದೀನಿ. ಎನಿವೆ, ಐ ಹೋಪ್ ನಾನೇನು ಮಣ್ಣು ಹೊಡೆದಿದ್ದೀನಿ ಪಾತ್ರೆಗೆ ಅದು ವರ್ಕ್ ಆಗುತ್ತೆ ಅಂತ. ವರ್ಕ್ ಆದರೆ ಸಾಕು. ಸದ್ಯಕ್ಕೆ ಇನ್ನೊಂದಿಷ್ಟು ಸೌದೆ ತಂದು ಹಾಕ್ಬಿಡೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕವ
ಗೈಸ್ ಅಲ್ಲಿ ಯಾವ್ದೋ ಬ್ರ್ಯಾಂಡ್ ಕಾಣ್ತಾ ಇದೆ, ಸ್ಪಾನ್ಸರ್ಡ್ ಅನ್ಕೊಂಬೇಡಿ, ಏನು ಇಲ್ಲ. ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ ಒಂಚೂರು. ಆಮೇಲೆ ಹಾಕೊಬೋದಾ? ಹಾ ಓಕೆ, ಗೊತ್ತಿರಲಿಲ್ಲ. ಚಿಕನ್ ವಿತ್ ಸ್ಕಿನ್ ತಂದಿದ್ದಾರೆ ಗೈಸ್, ಅದ್ರಲ್ಲೂ ಸ್ವಲ್ಪ ಕೊಬ್ಬು ಬಿಟ್ಕೊಳ್ಳುತ್ತೆ ತಾನೆ. ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೋ ಹಂಗೆ ಗೈಸ್ ಆಗಿರುತ್ತಾ. ಒಂದು ಈರುಳ್ಳಿ ಯಾಕೆ ನೋಡ ಅಂತಡಿ. ಈರುಳ್ಳಿ ಅಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ. ಒಂದು ಹಸಿರು ಮೆಣಸಿನ್ಕಾಯಿ ಅರ್ಧ ಹಾಕ್ತೀನಿ. ಹಾಕಿ ಯಜಮಾನ್ರೆ ಒಂದು. ನಾನು ಹೇಳಲಿಲ್ವಾ, ಅದೇ ಅನ್ಕೊಂಡೆ. ನನ್ನ ಹೆಂಡತಿ ಹೆಂಗೆ ಅರ್ಧ ಹಾಕ್ತೀನಿ ತಕ್ಷಣ ಹೂ ಅಂತ ಆಕ್ಸೆಪ್ಟ್ ಮಾಡ್ಬಿಟ್ಲು. ಏನಾರು ಒಂದು ಹೇಳ್ಬೇಕಲ್ಲ ಅಂತ ಹಂಗೆ ಅಂದ್ಕೊಂಡಂಗೆನೇ ಹೇಳಿದ್ಲು. ಹೊರಗಡೆನೇ ಉರಿತಾ ಇದೆ. ತಡಿ ಒಂದು ನಿಮಿಷ. ಕೈ ಹುಷಾರು. ಬಡ್ಡಿ ಮಗಂದು ನಿಂದಕ್ಕೆ ಹೋಗಿ ನೀನು. ಈ ಪಾತ್ರೆನ ಉಂಟಿಸ್ಬಿಡ್ತೀನಿ. ಅದು ಅಂಟ್ಕೊಂತು. ಹೋ, ಎಲ್ಲೆಲ್ಲೋ ಏನೇನೋ ಅಟ್ಕೋತೈತೆ ಗುರು. ಔಟ್ಡೋರ್ ಕುಕಿಂಗ್ ಹಿಂಗೆ ಏನೇನೋ ಮಾಡ್ತಾ ಇದ್ದೀನಿ, ಏನೇನೋ ಆಯ್ತೈತೆ. ಏನು ಉರಿತ ಉರಿಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಗಾಳಿ ಬೇರೆ ಸರಿಯಾಗಿ ಹೊಡಿತಾ ಇದೆಯಲ್ಲ, ಇದ್ ಕಡೆ ಸ್ಪೀಡಾಗಿ ಎಲ್ಲೆಲ್ಲೆಲ್ಲೋ ಹರಡ್ಕೋತಾ ಇದೆ ಬೆಂಕಿ. ಒಂಚೂರು ದೂರನೇ ಇರೋ, ಬಟ್ಟೆ ಹುಷಾರು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀವಿ ಗಾಯ್ಸ್. ಬಿಸಿನೇ ಇಲ್ಲ ಇಷ್ಟು ಬೆಂಕಿ ಉರಿದ್ರು ಮೋಸ್ಟ್ಲಿ ಅದೇ ನಾನು ತಿಕ್ಕಾಗಿ ಹಾಕ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ ಮಣ್ಣ. ಏನನ್ಸುತ್ತೆ? ಅದು ಇರುತ್ತೆ, ಪಾತ್ರೆನೂ ಒಂದು ಸ್ವಲ್ಪ ತಿಕ್ಕಾಗಿದೆ. ಇಷ್ಟು ಬೆಂಕಿ ಉರಿದ್ಮೇಲೂ ಅದು ಏನು ಅದು ಅಲ್ಲಾಡ್ತಾ ಇಲ್ಲಪ್ಪ ಒಳಗಡೆ. ಲೈಟಾಗಿ ಇವಾಗ ಬಬಲ್ ಥರ ಬರ್ತಾ ಇದೆ ಅಷ್ಟೇ. ಯಾವಾಗ ನಾವು ಬಿರಿಯಾನಿ ಮಾಡೋದು, ಯಾವಾಗ ನಾವು ತಿನ್ನೋದು, ಈ ಥರ ಉರಿದ್ರೆ ಇದು ಓವರಾಗಿ ಎಲ್ಲೆಲ್ಲ ಉರಿತೈತೆ. ಬಡ್ಡಿ ಮಗಂದು ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲೆಲ್ಲ ಅದಕ್ಕೆ ಅಲ್ಲೇ ಉರಿಲಿ. ಸೌದೆ ಏನು ಹಾಕ್ತಾ ಇದ್ದೆ ಅದನ್ನೇ ಚೇಂಜ್ ಮಾಡ್ತಿದ್ದೀನಿ. ಇವಾಗ ತೆಂಗಿನ ಸಿಪ್ಪೆ ತಂದಿದ್ದೀನಿ. ಸೊ ಮೋಸ್ಟ್ಲಿ ತೆಂಗಿನ ಸಿಪ್ಪೆನಲ್ಲಿ ಸ್ವಲ್ಪ ಬೇಗ ಉರಿಯುತ್ತೆ, ಕರೆಕ್ಟಾಗಿ ಉರಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕೋ ಬಡ್ಡಿ ಮಗಂದು ಎಡೆಮಟ್ಟೆ ಆಗ್ತಿರೋದು ವರ್ಕೆ ಆಗ್ತಾಯಿಲ್ಲ, ಕರೆಕ್ಟಾಗಿ ಉರಿತಾ ಇಲ್ಲ. ನೆಕ್ಸ್ಟು ಈರುಳ್ಳಿ ಇಸ್ ಗೋಯಿಂಗ್ ಇನ್. ಸೂಪರ್. ಈರುಳ್ಳಿ ಜೊತೆ ಒಂದು 4-5 ನಾನೇನು ಹೇಳಿಲ್ಲಪ್ಪ, ನನಗೆ ಗೊತ್ತಿರಲಿಲ್ಲ. ನಾನು ಹೆಂಡತಿ ಹೇಳಿದ್ದು. ನಾನು ಬೇರೆ ಏನೋ ಹೇಳಕ್ಕೆ ಬಂದೆ, ಏನೋ ಗೊತ್ತಿಲ್ಲ. ನಾನು ಏನೋ ಸುಮ್ಮನೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟನಪ್ಪ. ಅಷ್ಟಕ್ಕೆ ನೀನು ಮಾಡಿದ ತಪ್ಪನ್ನ ಇದೇ ಹೇಳ್ಬಿಟ್ಟಾ? ನಾನು ಕಂಪ್ಲೀಟ್ ಮಾಡಿದೆ ಅಷ್ಟೇ. ಹೌದಾ? ಒಟ್ನಲ್ಲಿ ನಾನು ಅದೇ ಹೇಳಕ್ಕೆ ಬರ್ತಾ ಇದ್ದಿದ್ದು ಅಂತನಾ ಅನ್ಸುತ್ತೆ ಗೈಸ್. ಆದರೂ ಈ ಒಲೆಯಲ್ಲಿ ಮಾಡೋದಷ್ಟು ಈಸಿ ಅಲ್ಲ, ನಾನು ಅಂದ್ಕೊಂಡಷ್ಟಂತೂ ಈಸಿ ಅಲ್ಲ. ಸ್ವಲ್ಪ ಇವಾಗ ಘಮ ಬರ್ತಾಯಿದೆ ಅಂತ, ಒಗ್ಗರಣೆ ಘಮ. ಎನಿವೆ ಈ ಥರ ಇದೆ, ಇಲ್ಲಿ ಈ ಥರ ಉರಿತಾ ಇದೆ. ಹೌದಾ? ಹಿಂಗೆ ಹೇಳ್ಚು ಹಂಗೆ ಬಿರಿಯಾನಿ ಮಾಡಿಕೊಂಡು ಪಕೋಡ ಸ್ಮೆಲ್ ಬರ್ತಿದೆಯಂತೆ. ಏನು ಮಾಡೋದು? ಪಲಾವ್. ಓಕೆ. ಶುಂಠಿ ಬೆಳ್ಳಿ ಪೇಸ್ಟ್ ಹೋಯ್ತು. ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಚಿಕನ್ ಹಾಕ್ತಾ ಇದ್ದೀವಿ. ಪರವಾಗಿಲ್ಲ, ಇವಾಗ ನಿಜವಾಗ್ಲೂ ಚೆನ್ನಾಗಿ ಉರಿತಾ ಇದೆ. ಆವಾಗಲೇ ಬೇಜಾರಾಗ್ಬಿಟ್ಟಿತ್ತು. ನಾನು ಹೆಂಡತಿ ಹೇಳಿದ್ದೆ ಹಿಡಿಯೋದು ಕಾಯಿ ಸಿಪ್ಪೆ, ಅದಕ್ಕೆ ಹೆಂಡತಿ ಮಾತು ಕೇಳಬೇಕು ನೋಡಿ. ಕೇಳಿದ್ದಕ್ಕೆ ಕರೆಕ್ಟಾಗಿ ಉರಿಸ್ತಾ ಇದ್ದೀವಿ. ಇವಾಗ ಇಲ್ಲೂ ಅಷ್ಟೇ ಕ್ಲೀನಾಗಿ ಉರಿತಾ ಇದೆ. ಈ ಕಡೆ ನಾನು ಸೌದೆ ಹಾಕ್ತಾಯಿದ್ದೀನಿ. ಬಿಕಾಸ್ ಗಾಳಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಲ್ಲ, ಒಂದ್ಸರಿ ಹಿಂಗೆ ಬರುತ್ತೆ, ಒಂದ್ಸರಿ ಹಿಂಗೆ ಬರುತ್ತೆ. ಓಕೆ, ಸಾಕಷ್ಟು. ಆಮೇಲೆ ಅರ್ಶಿನ ಆಗ್ಬಿಟ್ಟು ಯೆಲ್ಲೋ ಕಲರ್ ಆಗ್ಬಿಡುತ್ತೆ, ವೈಟ್ ಪಲಾವ್. ಯೆಲ್ಲೋ ಪಲಾವ್ ಆಗ್ಬಿಡುತ್ತೆ. ಇದು ಉಪ್ಪು. ಓಕೆ, ಉಪ್ಪು ಹಾಕೊಬೇಕು ಗೈಸ್. ನೋಡ್ಕೊಂಬಿಡಿ ಎಷ್ಟು ಹಾಕಬೇಕು ಅಂತ. ಒಂಚೂರು ಮುಂದಿದ್ರು ನಡೆಯುತ್ತೆ ಗೈಸ್. ಹೌದಾ? ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋದು. ಸೀದೋಯ್ತಾಯ್ತಾ? ತಳ ಹೊತ್ತಿದೆ ನೋಡಿ. ಹೂನವ ನೋಡಿ ಹೆಂಗೆ ಬರ್ತಾ ಇದೆ ಬೆಂಕಿ. ಬರ್ಲಿ ಸುಮ್ಮನಿರಿ. ಎಷ್ಟಿರೋದಕ್ಕೂ ಅದಕ್ಕೂ ತಿನ್ಬಿಡೋಣ ಬೇಗ. ನನಗಂತೂ ಗೈಸ್ ನಂಬಲ್ಲ, ನೀವು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ಬಿಟ್ಟಿದೆ. ಇದು ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಆಗಿದ ತಕ್ಷಣ ಪಟ್ಟದ ನೆಮ್ಮದಿಯಾಗಿ ತಿನ್ಬಿಡ್ಬೇಕು. ಪ್ಲೇಟ್ ಮುಚ್ತೀನಿ, ಬೇಗ ಬೇಗ. ಸೊ ನೋಡಿ, ಆ ಸೈಡ್ ಎಲ್ಲ ಕಪ್ಪು ಆಗ್ತದೆ, ಪರವಾಗಿಲ್ಲ. ಅಂದರೆ ಥರ ರೋಸ್ಟ್ ಆದಂಗೆ ಆಗ್ತಾಯಿದೆ. ಟೊಮೆಟೊ ಹಾಕೊಳ್ಳೋದು. ಟೊಮೆಟೊ ಫುಲ್ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ಅದ್ರ ಜೊತೆ ಕೊತ್ತಂಬರಿ ಪುದೀನೂ ಹೋಗುತ್ತೆ. ಮಿಸ್ ಆಗಿ ಹಾಕಬೇಕು ಅಂತ ಹಾಕಲ್ಲ, ಮಿಸ್ ಆಗಿ ಹೋಗ್ಬಿಡುತ್ತೆ. ಇವಾಗ ಗರಂ ಮಸಾಲ ಹಾಕ್ತಾ ಇದೀವಿ ಗೈಸ್. ರೆಡ್ ಆಗ್ಬಿಡ್ತು. ಗರಂ ಮಸಾಲ ಹಾಕಿದ್ದಕ್ಕೆ ರೆಡ್ ಆಗ್ಬಿಡ್ತು. ನಾವು ವೈಟ್ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದು, ನೋಡಿದ್ರೆ ರೆಡ್ ಆಗ್ಬಿಡ್ತು. ಇವಾಗ ಅನ್ನಿಸ್ತಿರೋದಕ್ಕೆ ಹೆಂಗಾದ್ರೂ ಬರ್ಲಿ, ಒಟ್ನಲ್ಲಿ ಬೇಲಿ ನೀಟಾಗಿ ಏನೋ ತರ ಅನ್ನಿಸ್ತಿದೆ ಅಷ್ಟೇ. ಗರಂ ಮಸಾಲ ಪೌಡರ್ದು ಒಂದ್ ಸ್ವಲ್ಪ ಹಂಗಿದೆಯೇನೋ ಕಲರ್. ಸೊ ಇವಾಗ ಕೊತ್ತಂಬರಿ ಪುದೀನ ಎಲ್ಲ ತೊಳ್ದಿಟ್ರೆ ಅದು ಒಣಗೆ ಹೋಗಿದೆ ಗೈಸ್. ಸ್ಲೋ ಆಗಿ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಉರಿಬೇಕು ಅಂದಿದ್ದ ಜಾಗ ಬಿಟ್ಟು ಬೇಡದೇ ಇರೋ ಜಾಗದಲ್ಲೆಲ್ಲ ಉರಿತಾ ಇದೆ. ಎನಿವೆ ಈಗ ಘಮ ಅಂತೂ ಸಖತ್ತಾಗಿ ಬರ್ತಿದೆ. ಇವಾಗ ನೀರ್ ಹಾಕ್ತಾ ಇದೀವಿ. ಲೆಟ್ಸ್ ಗೋ. ಮೆಜರ್ ಮಾಡಾಕ್ತಾ ಇದೀವಿ ನೀರನ್ನ, ಅಂದ್ರೆ ಎಷ್ಟು ಅಕ್ಕಿ ಇಟ್ಟಿದೀವಿ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಅಷ್ಟು ಹಾಕ್ತಾ ಇದೀವಿ. ಕರೆಕ್ಟಾಗಿ ಹಾಕ್ತಿದೀನವಾ?
ಇನ್ನೇನ್ ಸಮಾಚಾರ? ಏನ್ ತಿಂದೆ ಬೆಳಗ್ಗೆ? ಸುಂದ್ರಿ ಲೆಕ್ಕ ತಪ್ಪಿಸ್ಬಿಡಲ್ಲ ನೆಂಟಿ ನನ್ ಮಾತು ಕೇಳ್ತಾ ಇಲ್ಲ. ಬಟ್ ಆರು ಗರಂ ಮಸಾಲೆ ಕಲರೇ ಚೇಂಜ್ ಮಾಡ್ಬಿಡ್ತಪ್ಪ. ವೈಟ್ ಪಲಾವು ವೈಟ್ ಆಗಿ ಮಾಡೋದು ಅನ್ಕೊಂಡಿದ್ದು ಅದು ಒಂದ್ ಲೆವೆಲ್ ಹಂಗೆ ಇದೆ. ಅಷ್ಟೊಂದೇನು ಅದೇ ರೆಡ್ ಡಿಶ್ ಆಗೇನಾಗಿಲ್ಲ. ನೀವು ನೋಡಲ್ವಾ? ನೀನ್ ಟೇಸ್ಟ್ ನೋಡಿ ಹೇಳಿದ್ರೆ ಸರಿ ಇದೆ ಅಂದ್ರೆ ಸರಿ ಇದೆ. ಉಪ್ಪು ಹಾಕ್ಬೇಕು. ಬೇರೆದು ಖಾರ ಎಲ್ಲ ಸರಿ ಇದೆ ಅನ್ನಿಸ್ತು ನನಗೆ. ಅದ್ ಒಂದ್ಸಲಿ ಚೂರ್ ಹಾಕದ್ನ ಕೈ ನೋಡಿ ಕೇಸ್ ಹೆಂಗಾಗಿದೆ ಕೆಲಸ ಮಾಡಿ ಬಡ್ಡಿ ಮಗ ಕೈ ತೊಳ್ದಿಲ್ಲ ಅನ್ನೋ ತರ ಕೈ ತೊಳೆದಿಲ್ಲ ಅನ್ಕೊಂಬಿಡಿ. ಅದು ಬ್ಲಡ್ ಕ್ಲಾಟ್ ಆಗಿರೋದು ಇದು. ನಾನು ಕುದಿ ಬರ್ಲಿ ಬೇಗ ಆಗ್ಲಿ ತಿನ್ನೋಣ ಅಂತ ಕಾಯ್ಕೊಂಡ್ ಕೂತಿದ್ದೀನಿ ಗೈಸ್. ಯಾರಿಗೆ ಹೇಳೋಣ? ನನ್ನ ಹಸುನ ಸಿಕ್ಕಾಬಟ್ಟೆ ಹಸುವಾಗ್ತಿದೆ. ಹಸ್ವಾಗಿ ಹಸ್ವೆ ಹೊಟ್ಟೋಯ್ತು ನಿನಗ? ಓಕೆ. ಆಕ್ಚುಲಿ ಇವತ್ತು ಲೇಟ್ ಆಯ್ತು ನಾವು ಊಟ ಮಾಡೋದು. ಕೆಲಸ ಮಾಡ್ಕೊಂಡು ಬಿಸಿ ಆದೆ ನಾನು. ತೋಟಕ್ಕೆ ನೀರು ಬಿಡ್ತಿದ್ದೆ. ಅಂಡ್ ಇದನ್ನ ಮಾಡೋಣ ಇದನ್ನೇ ತಿನ್ನೋಣ. ಮತ್ತೆ ಬೇರೆ ಯಾರೋ ತಿನ್ಬಿಟ್ಟು ಇದನ್ನ ತಿನ್ನಕ್ಕೆ ಅಷ್ಟು ರುಚಿ ಬರಲ್ಲ. ಹಸುವಾದ್ರೂ ಪರವಾಗಿಲ್ಲ, ಇದನ್ನೇ ತಿಂದ್ರೆ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಒಳಗೋಗುತ್ತೆ ಅಂತ ಅನ್ಕೊಂಡೆ. ಫೈನಲಿ ಈ ಲೆವೆಲ್ಗೆ ಬೆಂಕಿ ಉರಿತಿರೋದಕ್ಕೆ ಇಲ್ಲಿ ಕುದಿ ಬಂದೈತೆ. ಸೊ ರೈಸ್ ಹಾಕ್ಬಿಡೋಣ. ಅಕ್ಕಿ ಹಾಕೋಣ. ಮತ್ತೆ ಹೊರಗಡೆ ಬಂದ್ಬಿಡ್ತಾರೆ. ಯಾವ್ದು ಇದು ಇಷ್ಟು ಸರಿ ನೀರ್ ಹಾಕಿ ಸಾಕಾಗೋದು. ಒಂಥರ ವೈಟ್ ಪಲಾವ್ ಟೈಪ್ ಬಂದಿಲ್ಲ. ಅದು ಗರಂ ಮಸಾಲ ಇದೆ. ಆಕ್ಚುಲಿ ನಾವು ನೆಕ್ಸ್ಟ್ ಟೈಮು ನಮ್ಮನೆ ಗರಂ ಮಸಾಲ ಮಾಡ್ಬೇಕು. ಹೌದು, ಬಿರಿಯಾನಿ ಮಸಾಲ ನಾವು ಮನೇಲೆ ಮಾಡ್ಬಿಟ್ರೆ ರುಚಿ ನೋಡಿದ್ವಿ. ಮತ್ತೆ ಇನ್ನೊಂದ್ಸರಿ ಫೈನಲ್ ಆಗಿ ಎಲ್ಲ ಚೆನ್ನಾಗಿದೆ ಇವಾಗ ನೋಡೋದಿಕ್ಕೆ. ಯಾವಾಗ ಆಗುತ್ತೋ ಬಿರಿಯಾನಿ ಅಂತ ಕಾಯ್ತಾ ಇದೀರಪ್ಪ ನಾನಂತೂ. ಆಗೋಗುತ್ತೆ ಬಿರಿಯಾನಿ ಅಲ್ಲ, ವೈಟ್ ಪಲಾವ್ ಅದು ನೋಡಿದ್ರೆ ಹಂಗೆ ಅನಿಸ್ತದೆ ಕಲರ್ಗೆ. ಅಂದ್ರೂ ಈ ಸಲ ನಾವು ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಏನು ಹಾಕಿಲ್ಲ ಅಂದ್ರೂ ಕರೆಕ್ಟ್ ಆಗಿದೆ ಟೇಸ್ಟ್. ಟೇಸ್ಟ್ ಗರಂ ಮಸಾಲ ಹಾಕಿದೀವಲ್ಲ, ಗರಂ ಮಸಾಲನೇ ಇಂಪಾರ್ಟೆಂಟ್. ಬಟ್ ಕಲರ್ ಗರಂ ಮಸಾಲ ಆಗೋಯ್ತು. ಅದೇ ಮಿಸ್ಟೇಕ್. ವೈಟ್ ಪಲಾವ್ ಅಪೋಸಿಟ್ ಆಗ್ಬಿಡ್ತು. ಬಿರಿಯಾನಿ ಪೌಡರ್ ಎಲ್ಲ ಹಾಕ್ತಿದ್ವಿ, ಏನು ಹಾಕ್ದೇನೆ ಈ ಕಲರ್ ಬಂದಿದೆ. ಸ್ವಲ್ಪ ಹೊತ್ತು ಬಿಟ್ಟಿದ್ವಿ, ಒಂದ್ ಲೆವೆಲ್ಗೆ ಆಗಿದೆ. ಬಟ್ ಘಮ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡಿಫ್ರೆಂಟ್ ಅಂದ್ರೆ ಹಳ್ಳಿ ಸ್ಟೈಲ್ ಹೆಂಗ್ ಹೇಳ್ಚೋ ಹಂಗೆ. ನೀನ್ ಏನ್ ಬೇಕಾರೋ ಅದಕ್ಕೆ ಹೆಸರು ಕೊಡು. ಇವಾಗ ದಮ್ ಕಟ್ಸ್ಬಿಡೋಣ. ದಮ್ ಕಟ್ಟದ ಮೇಲ್ಗಡೆ ಹಾಕೋಣ. ಏನಿಲ್ಲ ಹಂಗ. ಸರಿ ರೋಡಲ್ಲಿ ಹೋಗೋರೆಲ್ಲ ನಿಲ್ಸ್ಬಿಟ್ಟು ಕೇಳ್ತಾವ್ರೆ. ಗಮಕ್ ಕೇಳ್ತಾವ್ರ ಏನ್ ಮಾಡ್ತೀರಾ ಅಂತ ಕೇಳ್ತಾವ. ಅವ್ರು ಯಾರು ಅಂತಾನೂ ಗೊತ್ತಿಲ್ಲ. ರೋಡಲ್ಲಿ ಹೋಗ್ತಾವ್ರೆ, ಯಾರು ಅಂತಾನೂ ಗೊತ್ತಿಲ್ಲ, ಕೇಳ್ತಾವ್ರೆ. ಸಾಕು, ದಮ್ ಕಟ್ಟೋಣ. ನಾನು ಏನಕ್ಕೆ ಕೇಳ್ತಾವ್ರೆ ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಒಂದ್ ಸೆಕೆಂಡು. ಬಿಕಾಸ್ ಯಾರು ಅಂತ ಗೊತ್ತಿಲ್ಲ, ಏನು ಇಲ್ಲ. ಅಂದ್ರೆ ಇಲ್ಲೆಲ್ಲ ಕಾಮನ್ ಆಗಿ ಎಲ್ಲ ಗೊತ್ತಿರೋರೇ ಇರ್ತಾರಲ್ಲ, ಅದಕ್ಕೆ. ಬಟ್ ನನಗೂ ಅವ್ರು ಗೊತ್ತಿರಲಿಲ್ಲ, ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟೆ. ಎನಿವೆ ಇವಾಗ ಇದನ್ನೆಲ್ಲ ಎತ್ಬಿಟ್ಟು ಅದ್ ಕಡೆ ಸೈಡಲ್ಲಿ ಇಡಿ. ಯಾವ್ದನ್ನ? ಇದ್ ಕೆಳಗ ಒಂದ್ ಸ್ವಲ್ಪ ಇರೋದ್ನ. ಆಮೇಲೆ ತಳ ಒತ್ಬಿಡುತ್ತೆ ಅನ್ನೋದಕ್ಕೆ ಬರೀ ಆ ಕೆಂಡ ಮಾತ್ರ ತೆಗೆದ್ಬಿಟ್ಟು ಒಂದ್ ಸೈಡಲ್ಲಿ ಫುಲ್ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಕೆಂಡ ಇಡೋಣ. ಹಿಂಗ್ ಮಾಡಿ ಏನ್ ಯೂಸ್? ಇದಾದ್ರೆ ಎಲ್ಲ ಕಡೆ ಹೋಗುತ್ತೆ, ಅದಾದ್ರೆ ಒಂದೇ ಕಡೆ ಇರುತ್ತಲ್ಲ ತಳ ಒತ್ತಿ. ಇವಾಗ ಪಾತ್ರೆ ತೆಗೆದ್ಬಿಟ್ಟು ಅದ್ರ ಮೇಲೆ ಇಡ್ತೀಯಾ? ಹಂಗ ಏನಪ್ಪ, ನನ್ ಪ್ರಕಾರ ಹಂಗೆ ಇದ್ದಿರೆ ಓಕೆ. ಅದ್ರ ಮೇಲೆ ಒಂದ್ ಚಿಸ್ ಕೆಂಡ ಹಾಕಿದ್ರೆ ಸರಿ ಇರೋದು ಅಂತ ಅನ್ಕೋತೀನಿ ನಾನು. ಏನ್ ಮಾಡ್ಲಿ? ಮಾಡಿ ಇವಾಗ ಹೆಂಗಿರೋ ಎಳ್ದಿದ್ಯಲ್ಲ. ಆಮೇಲೆ ಅಷ್ಟೇ, ಇಷ್ಟೆಲ್ಲ ಮಾಡ್ಬಿಟ್ಟು ಇವಾಗ ಏನ್ ಅದ್ರ ಮೇಲೆ ಹಾಕ್ಬೇಕಾ ಬೇಡವಾ? ಹಾಕ್ಬೇಕು. ಹೆಂಗ್ ಹಾಕೋದು? ಅಲ್ಲಿಂದ ತೆಗ್ದ್ಬಿಟ್ಟು ಹಾಕೋದು ಇದನ್ನ. ತಡಿ ಬಿಸಿ ಇರುತ್ತೆ. ಈಗ ಕೆಂಡ ಸ್ಪೆಷಲ್ ಆಗಿ ಇರೋದನ್ನ ರಾವು ಹೊಳಿಕ್ ಹೋಗ್ದಿದ್ರೆ ಸಾಕು. ನಾವ್ ಏನೇನೋ ಮಾಡ್ತಾ ಇದೀವಿ. ಮಾಡ್ಬೇಕಾಗಿರೋದು ಬಿಡ್ಬೇಕಾಗಿರೋದು ಏನು ತಲೆ ಕೆಡ್ಸ್ಕೊಳ್ದಂಗೆ. ಒಂದ್ 10 ನಿಮಿಷ ಇರ್ಲಿ ಹಂಗೆ ಇರ್ಲ? ಸಾಕು. ಅಯ್ಯಪ್ಪ, ಫುಲ್ ಬಿಸಿ ಐತವ. ಸಾಕು. ಒಳಗಡೆ ಸುಡ್ತಾ? ಎಷ್ಟು ಸುಡ್ತು? ಸಾಕು. ಪ್ಲೇಟಿಂದ ಆಚೆಗೆ ಜಾಸ್ತಿ ಐತೆ. ಇಂದ ಒಳಗಡೆ ಪ್ಲೇಟ್ ಹೊಡಿಕೋಬಿಟ್ರೆ ಏನ್ ಮಾಡೋದು? ಅದಕ್ಕೆ ಗಟ್ಟಿದೆ ಆಗ್ತಾ ಇದೀನಿ. ಯಜಮಾನ್ರು ಹೆಂಗ್ ಹೇಳ್ತಾರೆ ಹಂಗೆ ಗೈಸ್. ಗುರುಗೆ ತಿರುಮಂತ್ರ. ಇರ್ಲಿ ನೋಡಿ ಗೈಸ್, ನನ್ ಕೈ ನಿಜವಾಗ್ಲೂ ನನ್ ಕೈ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಕೈ ತೊಳ್ದಿಲ್ಲ ಅಂತ ಅನ್ಸುತ್ತೆ? ಕೈ ತೊಳ್ದಿಲ್ಲ ಅಂತಾನೆ ಅನ್ಸೋದಲ್ಲಿ ಅಲ್ವಾ? ಇದು ಬ್ಲಡ್ ಕ್ಲಾಟ್ ಆಗಿರೋದು ಗೈಸ್. ಇದು ಕಟ್ಸು ಆಗಿರೋದು. ಅದಾದ್ಮೇಲೆ ಗಿಡ ಕೀಳಕ್ ಹೋಗ್ಬೇಕಾರೆ
ಗಿಡ ಕುಳೆ ಹೊಕ್ಕಿರೋದು. ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿಂದ ಹೊರಗಡೆ ಬಂದಿತ್ತು. ಅದು ಒಳ್ಳೆ ಸೂಜಿ ತರ ಹೋಗ್ಬಿಟ್ಟು ಬಂದಿದೆ. ಅದನ್ನ ನಾನು ಹಿಂಗಿಂದ ಮತ್ತೆ ವಾಪಸ್ ಅದೇ ಜಾಗದಿಂದ ಎಳದೆ. ಅದು ನನಗೆ ನೆನ್ಸ್ಕೊಂಡ್ರೆ ಎಷ್ಟು ಸೆನ್ಸಿಟಿವ್ ಆಗಿದ್ದಿದ್ ಕೈಗಳು ಏನೇನೆಲ್ಲ ಮಾಡ್ಬಿಟ್ಟಿದೀನಿ ಅನಿಸ್ತಾ ಇದೆ. ಇದು ಅಷ್ಟೇ ನೋಡಿ, ನಿಮ್ಗೆ ಕೈ ತೊಳ್ದಿಲ್ಲ ಮೌಸ್ ಹಿಡ್ಕೊಂಡು ಮೌಸ್ ಹಿಡ್ಕೊಂಡು ಮಾಡ್ತಿದ್ದ ಕೆಲ್ಸದ ಕೈಗಳಿಗೆ ಇಲ್ಲಿ ಆರೆ ಆಮೇಲೆ ಗುದ್ಲಿ ಇವೆಲ್ಲ ಕೊಟ್ಬಿಟ್ಟು ಕೆಲಸ ಪಾತಿ ಮಾಡು, ನೀರ್ ಬಿಡು, ಪೈಪ್ ಎಳ್ದಾಕು ಒಂದ್ ಬದದಿಂದ ಇನ್ನೊಂದ್ ಬದಕ್ಕೆ. ನನ್ನ ಹೆಂಡತಿಗೆ ನನ್ನ ಕಷ್ಟ ಅರ್ಥ ಆಗಿದೆ. ಒಬ್ಬ ಓಯ್ ಬೆಂಕಿ ಉರಿತಾ ಇದೆಯಾ ಇಲ್ಲಿ ನೋಡಿಲಿ, ಕರ್ತಿದ್ಯಾ? ಇರ್ಲಿ ಬಿಡಿ, ಒಂದ್ 10 ಮಿನಿಟ್ಸ್ ಇದ್ರೆ ಅಳ್ಕೊಳುತ್ತೆ, ಚೆನ್ನಾಗಾಗತ್ತೆ. ಅವ್ರು ನಾವು ಮೇಲ್ಗಡೆ ತೆಗೆದು ಹಾಕಿದ್ದು ವರ್ಕ್ ಆಗಿದೆ. ಆಮೇಲೆ ಏನ್ ಮಾಡೋಣ ಗೊತ್ತಾ, ಇದನ್ನ ತೆಗಿಬೇಕಾದ್ರೆ ಹಿಂಗೆ ಪ್ಲೇಟ್ ನಿಂಗೆ ಎಳಿಯೋದ್ ಬೇಡ, ಒಳಗೆಲ್ಲ ಬಿದ್ಬಿಡುತ್ತೆ. ಪ್ಲೇಟ್ ನ ಒಂದ್ ಕಡೆ ಹಿಡ್ಕೊಂಡು ಸುಡ್ತಾ ಇಲ್ಲ, ಕಾವು ಹೊಡೀತು. ನಾನ್ ನೋಡ್ಕೊಂಡೇ ಇಲ್ಲ. ಇಲ್ಲಿ ನೋಡು ಹೊಗೆ ಹೋಯ್ತೈತೆ. ಸೈಡ್ ಬನ್ನಿ ಹೋಗ್ಲಿ, ನೀರ್ ಹಾಕೋಣ ಅದಕ್ಕೊಂಚೂರು. ಸೊ ಏನ್ ಮಾಡೋಣ ಗೊತ್ತಾ, ಪ್ಲೇಟ್ ಒಬ್ಬರು ಹಿಡ್ಕೊಂಡು ಒಂದ್ ಎಂಡಲ್ಲಿ ಇದರಲ್ಲಿ ಎಡೆಮೊಟ್ಟೆಲಿ ಎಳೆದ್ ಬಿಡೋಣ ಎಲ್ಲದನ್ನು ಕ್ಲೀನಾಗಿ. ಎಳೆದ್ ಬಿಟ್ಮೇಲೆ ನೆಕ್ಸ್ಟ್ ಬಟ್ಟೆ ತಗೊಂಡು ಇಳಿಯೋಣ. ಎಳೆದ್ಬಿಟ್ಟು ಅದಾದ್ಮೇಲೆ ಪಾತ್ರೆ ಓಪನ್ ಮಾಡೋಣ. ಸುಮ್ನೆ ಯಾಕೆ ಬೇಕು, ಒಳಗಡೆ ಒಂದಿಷ್ಟು ಬಿದ್ರು. ಗೈಸ್ ಈಗ ಸದ್ಯಕ್ಕೆ ಒಂದು 15 ನಿಮಿಷ ಆಗಿದೆ. ಓಕೆನಾ, ಸಾಕಾಗುತ್ತೆ 15 ನಿಮಿಷ ಅಂತ ಅನ್ಕೋತೀನಿ. ಸಾಕು. ನಾವು ಫಸ್ಟ್ ಅನ್ಕೊಂಡಿದ್ದೆ 10 ನಿಮಿಷ ಅಂತ. ಅಂಡ್ ನಾವು ಒಳಗೋಗ್ಬಿಟ್ಟು ಬರೋಷ್ಟೊತ್ತು ನೋಡಿ ಇಲ್ಲೆಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಅದು ಹೆಂಗ್ ಹತ್ಕೊಂಡಿದೆ ಅಂತ ಗೊತ್ತಿಲ್ಲ. ಗಾಳಿಗೆನೆ ಅರ್ಧ ಹತ್ಕೊಂಡಿರತ್ತೆ. ನನ್ನ ಹೆಂಡತಿ ಹೆಂಗ್ ಹೇಳ್ತಾಳೆ ಹಂಗೆ ಗೈಸ್. ಓಕೆನಾ, ಸೊ ಈಗ ಎತ್ ಕಡೆಯಿಂದ ತಳ್ಳೋದು. ಈ ಸೈಡ್ ನ ಒಂದಿಷ್ಟು ತಳ್ಬಿಡ್ತೀನಿ. ಇತ್ ಕಡೆನೆ ತಳ್ಳಿ ಹಚ್ಕೊಂಡ್ರೆ. ಎತ್ ಕಡೆ, ಈ ಕಡೆ, ಯಾಕಂದ್ರೆ ಇಲ್ಲಿ ಹಿಡ್ಕೊಳಕ್ ಒಂದ್ ಸ್ವಲ್ಪ ಗ್ಯಾಪ್ ಸಿಗ್ಲ. ಓಕೆನಾ, ಇವಾಗ ಯಾವ ಬಟ್ಟೆಲು ಇದಾ ಯಾವ್ದಾದ್ರು ವರ್ಷ 2 ಒಗ್ಯೋದು ಇವಾಗ. ಹೌದಾ, ಸರಿ ಹಂಗಾರೆ ತಡಿ, ಒಂದ್ರಲ್ಲಿ ಹಿಡ್ಕೋತೀನಿ. ನಮ್ಗೆ ಏನಾದ್ರೆ ಕೆಂಡ ಒಳಕ್ ಹೋಗ್ಬಾರ್ದು, ಬೂದಿ ಕೆಂಡ ಅಲ್ಲ. ಏನ್ ನೀಟಾಗಿ ಮಾಡ್ತಿದಾರೆ ನೋಡಿ ಗೈಸ್. ಇಲ್ಲ ನನ್ನ ಹೆಂಡತಿ ಬೈತಾಳೆ ಅದಕ್ಕೆ. ಹೆಂಡತಿ ಎಲ್ಲಿ ಕೈ ಸುಟ್ಕೊಬಿಡ್ತಾಳೋ ಅನ್ನ ಕೇರಿಗೆ, ನಾನೇ ಮಾಡ್ತೀನಿ ಕೊಡಿಲ್ಲಿ, ನೀನ್ ಲಾಗ್ ಮಾಡು ಅಂತ ಹೇಳಿರೋದು. ಅವೆಲ್ಲ ಸೀಕ್ರೆಟ್ ಬಿಟ್ಕೊಡ್ಬಾರ್ದು. ತೆಗಿಲಾ? ತೆಗಿರಿ. ಒಬ್ಬಾ ರಾವಡಿತ್ತು ಕೈಗೆ. ಚೆನ್ನಾಗಾಗಿದೆ ಅನ್ಸುತ್ತೆ. ಸೌಟು ತಗೊಂಡೋಗ್ಬಿಟ್ಟಿದ್ದೀನಿ ಒಳಕ್ಕೆ, ತಗೊಂಡ್ಬರ್ತೀನಿ. ಇದಕ್ಕೆ ನಾವೇನು ಬೆಂಕಿ ಹಾಕಿಲ್ಲ. ನಾವು ಒಳಗೋಗಿ ಬರೋಷ್ಟೊತ್ತಿಗೆ ಇಲ್ಲಿಂದನೂ ಏನೋ ಒಂದಿಷ್ಟು ಕಿಡಿಯಾರಿ ಏನೋ ಗೊತ್ತಿಲ್ಲ ಉರಿತಾ ಇದೆ. ಅಂಡ್ ಈಗ್ಲೂ ನೋಡಿ ಉರಿತಾನೆ ಇದೆ ಬಡ್ಡಿ ಹೋಗೋದು ಗಾಳಿಗೆ. ಕಾಯಿ ಸಿಪ್ಪೆದು ಪವರ್ ನೋಡಿ ಹೆಂಗಿದೆ. ನೀರಾಕಿ ಬೆಂಕಿ ಎತ್ಕೊಳ್ಳುತ್ತೆ. ಬೇಕಾದ್ರೆ ಬಿಟ್ರೆ ಹಿಂಗೆ ಬೆಂಕಿ ಎತ್ಕೊಳ್ಳುತ್ತೆ. ಅಂಡ್ ಇದೆಲ್ಲ ಉರಿದೋಗಿರುತ್ತೆ. ಸೈಡಿಗೆ ತಂದು ಇಟ್ಟಿದೀವಿ. ತಿರುವು ಬಿಡವ, ಹೆಂಗಾಗಿದೆ ಹೇಳು. ಒಂಚೂರು ಮುದ್ದೆ ಆಗ್ಬಿಟ್ಟಿದೆ, ಬಟ್ ಚೆನ್ನಾಗಿದೆ. ಆಕ್ಚುಲಿ ನನಗೆ ಹಂಗೆ ಬೇಕಾಗದು. ನಾನು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ನೀರ್ ಜಾಸ್ತಿ ಇಡು ಅಂತ ಇಡ್ಸಿದ್ದೆ. ಘಮ ಚೆನ್ನಾಗ್ ಬರ್ತಿದೆ ನೋಡ್ರಿ. ಹೌದಾ, ಅಷ್ಟೊಂದ್ ಚೆನ್ನಾಗ್ ಬರ್ತಿದ್ಯಾ? ಹೌದು ಕರೆಕ್ಟ್ ಗೈಸ್, ನಿಜವಾಗ್ಲು ನಾನ್ ತಮಾಷೆಗೆ ಹೇಳ್ತಿಲ್ಲ, ಸೀರಿಯಸ್ ಆಗಿ ತುಂಬಾ ಚೆನ್ನಾಗ್ ಬರ್ತಿದೆ. ಏನು ಫಸ್ಟ್ ಟೈಮ್ ಮಾಡಿರೋದು ಅಲ್ಲ, ಏನು ಎಕ್ಸ್ಟ್ರಾ ಹಾಕಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆದ್ರೂ ಇಷ್ಟೊಂದು ಘಮ. ಹೊರಗಡೆ ಮಾಡಿದ್ರೆ ಇದೇ ರುಚಿ, ಇದೇ ಅಡ್ವಾಂಟೇಜ್. ಒಲೆಲ್ ಮಾಡೋದು. ಹೊರಗಡೆ ಅಂದ್ರೆ ಗ್ಯಾಸ್ ಅಲ್ಲ. ನಾನು ಹೇಳಿದ್ರೆ ತಾನೇ ನಿಮಗ ಬೇಕಾಗಿರೋ ರೈಸ್ ತಕ್ಕನಾಗ ಆಗುತ್ತೆ. ನೋಡಿ ಆಕ್ಚುಲಿ ಸುಳ್ಳು ಹೇಳ್ತಲ್ಲ, ಹಿಂಗೆ ನನಗೆ ಬೇಕಾಗೋದು. ಸ್ವಲ್ಪ ಸ್ಮೂತ್ ಆಗಿದ್ರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗೋದು. ತಟ್ಟೆಗೆ ಹಾಕೋ, ತಡಿ ತಟ್ಟೆಯಲ್ಲಿ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ವಿಡಿಯೋ ಹಾಕೋದ್ ಬೇಡ, ಚೆನ್ನಾಗಿ ಬಂದ್ರೆ ಲಾಗ್ ಮಾಡೋಣ ಅಂತ ಅನ್ಕೊಂಡು ಆ ಪ್ಲಾನಿಂಗ್ ಅಲ್ಲಿ ಮಾಡ್ಸಿದ್ದು. ಸರಿಯಾಗಿ ಬಂದಿದ್ದು. ಅಜ್ಜಿ ಅದಕ್ಕೆ ತಡಿಯಕ್ ಆಯ್ತಾ ಇಲ್ಲ. ತಗೊಳ್ಳಿ ಟೇಸ್ಟ್ ಮಾಡಿ. ನಾವ್ ಮಾಡಕ್ ಬರೀ ವೈಟ್ ಪಲಾವ್ ಆಗಿರೋದೇನೋ ಬಿರಿಯಾನಿ. ನಿಜವಾಗ್ಲು ಖಾರದ ಪುಡಿ ಏನು ಹಾಕಿಲ್ಲ, ಆದ್ರೂ ನೋಡಿ ಹಿಂಗಾಗಿದೆ. ಫೈನಲಿ ಟೇಸ್ಟ್ ಮಾಡ್ಬಿಡೋಣ. ಸ್ವಲ್ಪ ಈರುಳ್ಳಿ ಪೀಸ್ ಹಾಕೊಂಡು ಚಿಕನ್ ಗ್ರೇವಿ ಕೊಡವ. ನೋಡಿ ಗೈಸ್ ಹೆಂಗ್ ಬಂದಿದೆ. ಬಡ್ಡಿ ಮಗಂದು ಚಿಕನ್ ಗ್ರೇವಿ ಒಂದಿಷ್ಟು ಹಾಕೊಡೋಣ. ಸೊ ಇದೆಲ್ಲ ಆಲ್ರೆಡಿ ಮಾಡ್ಬಿಟ್ಟಿದ್ವಿ ಈ ವಿಡಿಯೋ ಶೂಟ್ ಮಾಡಕ್ಕಿಂತ ಮುಂಚೆನೆ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇದೊಂದು ಆಪ್ಷನ್ ಆದ್ರೂ ಇರ್ಲಿ ಅಂತ. ನಿಜವಾಗ್ಲೂ ಅದಕ್ಕೆ ಇದು ರೈಸ್ ಕೂಡ ಜಾಸ್ತಿ ಮಾಡ್ಲಿಲ್ಲ ನಾವು ಅದಕ್ಕೇನೆ. ಸೊ ಎನಿವೆ ನೋಡ್ಕೊಂಬಿಡಿ, ದಿಸ್ ಈಸ್ ಅವರ್ ಊಟ ಇವತ್ತಿಂದು. ಫುಲ್ ಜೀರಾ ರೈಸ್ ತರ ಆಗಿದೆ, ಉದ್ರಾಗಿ. ಪರ್ಫೆಕ್ಟ್ ಆಗಿದೆ, ನಿಜ ಚೆನ್ನಾಗಿದೆ. ಹೆಂಗಾಯ್ತು ಇಷ್ಟು ಅಂತ ನನಗೆ ಆಶ್ಚರ್ಯ ಆಗ್ತದೆ ಇವಾಗ.
ನೀವು ನಂಬಲ್ಲ ನಿಜವಾಗ್ಲೂ ಜೀರಾ ರೈಸ್ ಕಂಪ್ಲೀಟ್ಲಿ ಜೀರಾ ರೈಸ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾರಲ್ಲ ಆ ತರ ಹಂಗೇನೆ. ಕನ್ಸಿಸ್ಟೆನ್ಸಿ ಬಂದಿದೆ ರೈಸ್ದು. ದಮ್ ಕಟ್ಸಿರೋದಕ್ಕೂ ಫ್ಲೇವರ್ ಆಡ್ ಆಗಿರುತ್ತೆ. ಚೆನ್ನಾಗಿದೆ. ಗ್ರೇವಿ ಜೊತೆ ತಿನ್ ನೋಡಿ ಯಜಮಾನ್ರೆ ಹೆಂಗಿದೆ ಟೇಸ್ಟ್ ಹೇಳಿ. ಗ್ರೇವಿ ಜೊತೆ ತಿಂದಿದ್ದು, ಹಂಗೆ ಬರೀ ರೈಸ್ ತಿಂದ್ರೆ ತಿಂದಿಲ್ಲ. ಚೆನ್ನಾಗಿದೆ. ಅದನ್ನು ತಿನ್ಬಿಡ್ತೀನಿ, ಹಂಗೆ ತಿಂತೀನಿ. ರೈಸ್ ನಿಜವಾಗ್ಲು ಪ್ರೊಫೆಷ್ನಲ್ಸು ಪ್ರಾಪರ್ ಮಸಾಲೆ ಹಾಕ್ಬಿಟ್ಟು ಬಟ್ರು ಮಾಡೋದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡು ಅಂದರೆ ಗ್ಯಾಸಲ್ಲಿ ಮಾಡೋದು, ಇನ್ನೊಂದು ಸೈಡು ಒಲೆ ಊಟ. ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ನಾವೇ ಮಾಡೋದು, ನಾವೇ ಹಾಕೋ ಮಸಾಲೆ, ಅದನ್ನೇ ಇವತ್ತು ಹಾಕಿ ಮಾಡಿ ಹೆಂಗ್ ಡಿಫ್ರೆಂಟಾಗಿ ಚೇಂಜ್ ಆಗಿದೆ ರುಚಿ, ಇದು ನೋಡಿದ್ರೆ ಗೊತ್ತಾಗ್ತಿದೆ. ಇದು ನೋಡಿದ್ಮೇಲೆ ಹಚ್ಚ ಜಾಸ್ತಿ ಆಗ್ತಿದೆ. ನನಗೆ ಫುಲ್ ಹಸು. ಎಷ್ಟು ಗೊತ್ತಾ ಟೈಮ್ ಈಗ? 6 ಗಂಟೆ ಕರೆಕ್ಟಾಗಿ 6 ಗಂಟೆ ಕುತ್ಕೊಂಡು ತಿಂತಾ ಇದೀವಿ. ಸೂರ್ಯ ಮುಳುಗ್ತಾ ಇದ್ದಾನೆ. ಹಸ್ಕೊಂಡಿದ್ದಕ್ಕೂ ಅದ್ ಲೇಟಾಗಿ ಆಗಿದ್ದಕ್ಕೂ ತುಂಬಾನೇ ವರ್ತು. ಹೆಂಗ್ ಬಂತು ಇಷ್ಟು ಒಳ್ಳೆ ಟೇಸ್ಟ್ ಅಂತ ಯೋಚನೆ ಮಾಡ್ತೀನಿ ಗುರು ನಾನು. ನನಗೆ ಆಶ್ಚರ್ಯ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗ್ಬಿಟ್ಟಿತ್ತು, ಬೆಂಕಿ ಬೇರೆ ಉರಿತಾ ಇರ್ಲಿಲ್ಲ ಕರೆಕ್ಟಾಗಿ. ಹೆಂಗೋ ಉರಿಯೋದು, ಹೊರಗಡೆ ಎಲ್ಲ ಫ್ಲೇಮ್ ಬರೋದು. ನೋಡಿದ್ರೆ ಮೆಣಸಿನ್ಕಾಯಿ ಹಾಕೋರು ಮೆಣಸಿನ್ಕಾಯಿ ಉರಿ ಏನು ಚಟಪಟ ಅಂತ ಇಲ್ಲ. ಬೇಜಾರಾಗ್ಬಿಟ್ಟಿತ್ತು, ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಮುಖದಲ್ಲಿ ನಗು ಇದೆ, ಸಮಾಧಾನ ನಗು. ಅದು ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈ. ರೋಡಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಯ್ತಾರೆ ಗೈಸ್. ಇರೋದೇಲ್ಲ ನೋಡ್ರಿ, ಇವಾಗ ಸಡನ್ ಬಂದು ತಿಂತಾರಲ್ಲ, ಅದ್ರಲ್ಲಿ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿವರೆಗೂ ಹೋಗ್ತಾನು ನೋಡ್ಕೊಂಡು ಹೋಗ್ತಾರೆ. ಎನಿವೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇಲ್ಲಿವರೆಗೂ ನೋಡಿದ್ಕೆ. ಐ ಹೋಪ್ ನಿಮ್ಮೆಲ್ರಿಗೂ ಮಜಾ ಬಂತು ಇವತ್ತಿನ ಈ ವ್ಲಾಗು ಅಂತ. ಮಜಾ ಬಂದರೆ ಲೈಕ್ ಮಾಡ್ಬಿಡಿ ಗೈಸ್. ಹೊಸಬ್ರು ನೋಡಿದ್ರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ಏನು ಟ್ರೈ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಒಲೆಯಲ್ಲಿ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ ಗೈಸ್. ಅದನ್ನ ನಾವು ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮ್ ನಾವು ಊರಿಗೆ ಬಂದಾಗ ಪಕ್ಕ. ಸೊ ಇದಿಷ್ಟು ಹೇಳ್ತಾ ಈ ವ್ಲಾಗ್ ಏನು ಮಾಡೋಣ. ಬಾಯ್, ಟೇಕ್ ಕೇರ್, ಸಿ ಯು.